ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಬಿಗಿನರ್ಸ್ಗೋಸ್ಕರ ಟ್ರೈಸೆಪ್ಸ್ ವರ್ಕೌಟ್. ಸೊ ಲಾಸ್ಟ್ ವಿಡಿಯೋಲಿ ನಾವು ಬೈಸೆಪ್ಸ್ ವರ್ಕೌಟ್ ಮಾಡಿದ್ದೇವೆ. ಇವತ್ತು ಬಿಗಿನರ್ಸ್ ಅವರಿಗೆ ಯಾವ ರೀತಿ ಟ್ರೈಸೆಪ್ಸ್ ವರ್ಕೌಟ್ ಮಾಡೋದಂತ ಈ ವಿಡಿಯೋಲಿ ನಮಗೆ ಹೇಳಿಕೊಡ್ತಾನೆ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಿಟ್ನೆಸ್ ಕಂಟೆಂಟ್ ನಿಮಗೆ ಪ್ರತಿ ವಾರ ನೋಡಲಿಕ್ಕೆ ಸಿಗ್ತದೆ. ಸೊ ಟ್ರೈಸೆಪ್ಸ್ ಅಂತ ಬರುವಾಗ ನಾವು ನಾರ್ಮಲ್ ನಮಗೆ ನೋಡ್ಬೋದು, ಜಿಮ್ಮಲ್ಲಿ ಟ್ರೈಸೆಪ್ಸ್ಗಿಂತ ಹೈಯೆಸ್ಟ್ ಎಲ್ಲರೂ ಮಾಡೋದು ಬೈಸೆಪ್ಸಿಗೆ. ಬೈಸೆಪ್ಸ್ ಅಂದರೆ ಬೈ ಅಂದರೆ 2 ಹೆಡ್, ಟ್ರೈ ಅಂದರೆ ಟ್ರೈಸೆಪ್ಸ್ 3 ಹೆಡ್. ಸೊ ಬೈಸೆಪ್ಸ್ಗಿಂತ ನಮ್ಮದು ದೊಡ್ಡದು ಟ್ರೈಸೆಪ್ಸ್ ಆಗಿರ್ತದೆ. ಸೊ ಬೈಸೆಪ್ಸ್ಗಿಂತ ನಾವು ಟ್ರೈಸೆಪ್ಸ್ ಜಾಸ್ತಿ ಟ್ರೈನ್ ಮಾಡಬೇಕಾಗ್ತದೆ. ಸೊ ಬೈಸೆಪ್ಸ್ ಅಂದರೆ ನಿಮಗೆ ಒಂದು ಪೀಕ್ ಅಂತ ನಿಮಗೆ ಅಷ್ಟಂತ ಬರಲ್ಲ. ಈಗ ನೋಡಿ, ಬೈಸೆಪ್ಸ್ ಒಂದು ನಿಮಗೆ ಮಾಡಿ ಒಂದು ಬರ್ತದೆ, ಬಟ್ ನಾರ್ಮಲ್ ನಾವು ಟ್ರೈಸೆಪ್ಸ್ ಕಂಪೇರ್ ಮಾಡಿದರೆ ನಮ್ಮದು ಕೈದು ಒಂದು 3/4 ಮುಕ್ಕಾಲು ಭಾಗ ಇರೋದು ನಮ್ಮ ಟ್ರೈಸೆಪ್ಸೇ, ಖಾಲಿ ಇಷ್ಟು ಮಾತ್ರ ಬೈಸೆಪ್ಸ್ ಆಗಿರೋದು. ಸೊ ನೀವು ಟ್ರೈಸೆಪ್ಸ್ ಜಾಸ್ತಿ ಟ್ರೈನ್ ಮಾಡಿದರೆ ಬೈಸೆಪ್ಸ್ಗಿಂತ ನಿಮ್ಮದು ಕೈಗಳ ಶೇಪಲ್ಲಿ ಬರ್ತದೆ. ನಮ್ಮ ಫಸ್ಟ್ ವರ್ಕೌಟ್ ಡಂಬಲ್ ಟ್ರೈಸೆಪ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ಸೊ ನಮಗೆ ಟ್ರೈಸೆಪ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಸಿಂಗಲ್ ಆರ್ಮಲ್ಲಿ ಮಾಡ್ಬೋದು, ಡಬಲ್ ಆರ್ಮಲ್ಲಿ ಸಹ ಮಾಡ್ಬೋದು. ಸೊ ನಾ ಇವತ್ತು ನಿಮಗೆ ಡಬಲ್ ಆ್ಯಂಡ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಮಾಡಿ ತೋರಿಸ್ತಾನೆ. ಸೊ ಡಬಲ್ ಆರ್ಮ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಹೇಗೆ ಮಾಡೋದಂದರೆ, ಡಂಬಲ್ ಈ ರೀತಿ ಹಿಡಿದು ಇಲ್ಲಿಂದ ಇಷ್ಟು ಕೆಳಗೆ ಹೋದ್ರೆ ಸಾಕು. ಇಲ್ಲಿಂದ ಮೇಲೆ ಬರೋವಾಗ ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಸೊ ನೋಡಿ, ನಂದು ಎಲ್ಬೋ ನೋಡಿ ತುಂಬ ಕ್ಲೋಸ್ ಇದೆ. ಸೊ ಕೆಲವರದ್ದು ಇಷ್ಟು ಕ್ಲೋಸ್ ಆಗಿರಲ್ಲ, ಇಷ್ಟು ಓಪನ್ ಇರ್ತದೆ. ಹಾಗೆ ಓಪನ್ ಆಗಿದೆ ಅಂತ ತೊಂದರೆ ಇಲ್ಲ, ಅದು ನಿಮ್ಮದು ಒಬ್ಬೊಬ್ಬರದು ಶೋಲ್ಡ್ರ್ ಮೇಲೆ ಇರ್ತದೆ. ಅಂದರೆ ಕೆಲವರದ್ದು ಶೋಲ್ಡರ್ ಸ್ಟೆಬಿಲಿಟಿ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಶೋಲ್ಡರ್ ಸ್ಟೆಬಿಲಿಟಿ ಕಮ್ಮಿ ಇದ್ದವರದ್ದು ನಮಗೆ ಈ ರೀತಿ ಕ್ಲೋಸ್ ಮಾಡಲಿಕ್ಕಾಗಲ್ಲ. ಸೊ ಅವರದ್ದು ಈ ರೀತಿ ಓಪನ್ ಆಗಿರುತ್ತೆ. ನೀವು ಸ್ಟ್ರೆಸ್ ಮಾಡಿ ಇಷ್ಟೇ ಈಗ ಕ್ಲೋಸ್ ಮಾಡಬೇಡಿ, ಯಾಕಂದ್ರೆ ನಿಮಗೆ ಶೋಲ್ಡರ್ ಪೇಯ್ನ್ ಬರಲಿಕ್ಕೆ ಸಾಧ್ಯತೆ ಉಂಟು. ನೀವು ಮತ್ತೆ ಎಲ್ಲ ಶೋಲ್ಡರ್ ಮೊಬಿಲಿಟಿ ಎಲ್ಲ ಜಾಸ್ತಿ ಮಾಡಿಕೊಂಡು ಮತ್ತೆ ನಿಮಗೆ ಮಾಡ್ಬೋದು. ಸೊ ನಿಮ್ಮ ಕೈ ಇಷ್ಟು ಕ್ಲೋಸ್ ಇದ್ದರೆ ಒಳ್ಳೆಯದು. 1 2 3 ಮೇಲೆ ಬರುವಾಗ ಬ್ರೀತ್ ಔಟ್. ನಾನು ನಿಮಗೆ ಸೈಡ್ ಆ್ಯಂಗಲಿಂದ ತೋರಿಸ್ತೇನೆ. ಈಗ ಹಿಡಿದು 1, ಇಷ್ಟೇ ಕೆಳಗೆ ಹೋದ್ರೆ ಸಾಕು. ತುಂಬ ನೋಡಿ, ಈ ರೀತಿ ಕೆಳಗೆ ಹೋಗೋ ಅಗತ್ಯ ಅಂತ ಇಲ್ಲ. ಅಷ್ಟು ಮಾಡಿದರೆ ನಮ್ಮ ಟ್ರೈಸೆಪ್ಸ್ಗಿಂತ ಶೋಲ್ಡರ್ಗೆ ಜಾಸ್ತಿ ಎಂಗೇಜ್ ಆಗ್ತದೆ. ಸೊ ಇಷ್ಟೇ, ಇಲ್ಲಿಂದ 1 2 3. ಸೊ ಇದು ನಮ್ಮ ಟ್ರೈಸೆಪ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ನಮ್ಮ ಸೆಕೆಂಡ್ ವರ್ಕೌಟ್ ಡಂಬಲ್ ಸ್ಕಲ್ ಕ್ರಷರ್ಸ್. ಸೊ ಸ್ಕಲ್ ಕ್ರಷರ್ಸ್ ನಮಗೆ ಡಂಬಲಲ್ಲಿ ಸಹ ಮಾಡ್ಬೋದು, ಬಾರ್ಬಲಲ್ಲಿ ಸಹ ಮಾಡ್ಬೋದು. ನೀವು ಬಾರ್ಬಲಲ್ಲಿ ಮಾಡುವಾಗ ಆದಷ್ಟು ಈಸಿ ಬಾರ್ ಅಂದರೆ ಜಿಗ್ಜ್ಯಾಗ್ ಬಾರ್ ಯೂಸ್ ಮಾಡಿ, ಸ್ಟ್ರೈಟ್ ಬಾರ್ ಯೂಸ್ ಮಾಡಬೇಡಿ. ಯಾಕಂದರೆ ಸ್ಟ್ರೈಟ್ ಬಾರ್ ಅಂದರೆ ನಮ್ಮ ರಿಸ್ಟ್ ಮತ್ತು ನಮ್ಮ ಎಲ್ಬೋಗೆ ತುಂಬ ಜಾಸ್ತಿ ಪ್ರೆಷರ್ ಬೀಳ್ತದೆ ಕಂಪೇರ್ ಟು ಸಿಕ್ಸ್ಯಾಕ್. ಸೊ ಸಿಕ್ಸ್ಯಾಕ್ ಬಾರಲ್ಲಿ ಅದು ನಿಮಗೆ ಸ್ವಲ್ಪ ಹಿಡೀಲಿಕ್ಕೆ ಸಹ ಈಸಿ ಆಗ್ತದೆ. ಸೊ ರಿಸ್ಟಿದು ಇನ್ವಾಲ್ವ್ಮೆಂಟ್ ತುಂಬ ಕಮ್ಮಿ ಇರ್ತದೆ. ಇಲ್ಲ ನಿಮಗೆ ಡಂಬಲಲ್ಲೇ ಮಾಡ್ಬೋದು. ಸೊ ನಾನೀಗ ಡಂಬಲಲ್ಲಿ ಯಾವ ರೀತಿ ಸ್ಕಲ್ ಕ್ರಷರ್ಸ್ ಮಾಡೋದಂತ ಹೇಳಿಕೊಡ್ತಾನೆ. ಸೊ ಡಂಬಲ್ ತೆಗೆದು, ಖಾಲಿ 5 kg ಡಂಬಲ್ ಮಾತ್ರ ತೆಗೆದದು. ಸೊ ಇದು ಐಸೋಲೇಟೆಡ್ ವರ್ಕೌಟ್ ಆದ ಕಾರಣ ಜಾಸ್ತಿ ವೇಟ್ ತೆಗೆಯೋ ಅಗತ್ಯ ಅಂತ ಇಲ್ಲ. ನಮಗೆ ಎಷ್ಟಾಗ್ತದೆ ಅಷ್ಟು ಕಮ್ಮಿ ವೇಟಲ್ಲಿ ಮಾಡಿದರೆ ಸಾಕು. ಇಲ್ಲಿಂದ ಇಷ್ಟು ಬಂದು 1 ಮೇಲೆ ಬರುವಾಗ ಬ್ರೀತ್ ಔಟ್, 2 3. ಸೊ ಈ ರೀತಿ ಮಾಡಬೇಕು. ನಮ್ಮದು ಇಲ್ಲಿ ನಿಮಗೆ ಕಾಣ್ಬೋದು, ನಮ್ಮ ಎಲ್ಬೋ ನೋಡಿ ಇಲ್ಲಿಂದ ಇಷ್ಟೇ. ಇಲ್ಲಿ ನಿಮಗೆ ನೋಡ್ಬೋದು ಡಂಬಲ್ ಖಾಲಿ ನಮಗೆ ಎಲ್ಬೋ ನೋಡಿ ಈ ರೀತಿ ಇರಬೇಕು. ನಮಗೆ ಎಲ್ಬೋ ನಮ್ಮದು ತುಂಬ ಮುಂದೆ ಸಹ ಇರಬಾರ್ದು, ಓವರ್ ಆಗಿ ಹಿಂದೆ ಸಹ ಇರಬಾರ್ದು. ನ್ಯೂಟ್ರಲ್ ಲೆವೆಲಲ್ಲಿ ಇಟ್ಕೊಂಡು ಇಷ್ಟು 1 2 3 ಮೇಲೆ ಬರುವಾಗ ಬ್ರೀತ್ ಔಟ್ ಮಾಡಿಕೊಂಡು ಬರಬೇಕು. ಸೊ ಇದೇ ನಮ್ಮ ಡಂಬಲಲ್ಲಿ ಸ್ಕಲ್ ಕ್ರಷರ್ಸ್ ಮಾಡೋದು. ನಮ್ಮ ಥರ್ಡ್ ವರ್ಕೌಟ್ ಡಂಬಲ್ ಕಿಕ್ ಬ್ಯಾಕ್. ಸೊ ನಮ್ಮ ಜಿಮ್ಮಲ್ಲಿ ನಿಮಗೆ ನೋಡ್ಬೋದು 80% ಜನರು ಡಂಬಲ್ ಕಿಕ್ ಬ್ಯಾಕ್ ತಪ್ಪಾಗಿ ಮಾಡೋದು. ಈ ರೀತಿ ಒಂದು ಡಂಬಲ್ ಇಟ್ಕೊಂಡು ಇಲ್ಲಿಂದ ಮಿರರ್ ನೋಡಿ ಹೀಗೆ ಮಾಡ್ತಾ ಇರ್ತಾರೆ. ಸೊ ಡಂಬಲ್ ಕಿಕ್ ಬ್ಯಾಕ್ ಹೀಗೆ ಮಾಡೋದಲ್ಲ. ಇನ್ನು ಕೆಲವರು ಇಲ್ಲಿಂದ ತಂದು ಇಲ್ಲಿ ಬಂದು ಈಗ ಈ ರೀತಿ ಒಂದು ಮಾಡ್ತಾರೆ. ಸೊ ಈ ರೀತಿ ಎಲ್ಲ ನಾವು ಆ್ಯಕ್ಚುಲಿ ಡಂಬಲ್ ಕಿಕ್ ಬ್ಯಾಕ್ ಮಾಡೋದು. ನಾವು ಇಲ್ಲಿಂದ ಸ್ಟ್ರೈಟಾಗಿ ಹೀಗೆ ಮಾಡಿದರೆ ಇದು ಬೈಸೆಪ್ಸಿಗೆ ಹ್ಯಾಮರ್ ಕರ್ಲಾಗ್ತದೆ. ಸೊ ಡಂಬಲ್ ಕಿಕ್ ಬ್ಯಾಕ್ ಆಗಲ್ಲ. ಡಂಬಲ್ ಕಿಕ್ ಬ್ಯಾಕ್ ಹೇಗೆ ಈಸಿಯಲ್ಲಿ ಮಾಡೋದಂದರೆ, ಈ ರೀತಿ ನೋಡಿ, ನನ್ನ ಕೈ ನಿಮಗೆ ನೋಡ್ಬೋದು, ಇಲ್ಲಿ ನಮ್ಮದು ಇದೊಂದು ಎಲ್ ಶೇಪಲ್ಲಿ ಬಂದಿದೆ. ಸೊ ಇಲ್ಲಿಂದ ಇಷ್ಟೇ 1 2
ಮ್ಯಾಕ್ಸಿಮಮ್ ಸ್ಕ್ವೀಸ್ ಮಾಡಬೇಕು. 3 4. ಸೊ ಮುಖ ಈಗೇನೆ ನೋಡ್ಬೇಕಂತಿಲ್ಲ, ಆ ಕ್ಯಾಮರಾಗೆ ಫೇಸ್ ಮಾಡಬೇಕಂತ ಈಗ ನೋಡಿ ನಿಮಗೆ ಸ್ಟ್ರೈಟ್ ನೋಡಿ ಮಾಡ್ಬೋದು. 1 2 3. ಸೊ ಈ ರೀತಿ ಆ್ಯಕ್ಚುಲಿ ಡಂಬಲ್ ಕಿಕ್ ಬ್ಯಾಕ್ ಮಾಡೋದು. ನಮ್ಮ 4th ವರ್ಕೌಟ್ ಬೆಂಚ್ ಡಿಪ್ಸ್. ಸೊ ನಾವು ನಾರ್ಮಲಿ ಬಿಗಿನರ್ಸ್ ಅವರು ಈ ರೀತಿ ವರ್ಕೌಟ್ಸನ್ನು ಮಾಡೋದು. ನಮಗೆ ನಾರ್ಮಲ್ ಡಿಪ್ಸ್ ಮಾಡ್ಬೋದು, ಬಟ್ ನೀವು ಬಿಗಿನರ್ಸ್ ಆದ ಕಾರಣ ನಿಮಗೆ ಸ್ವಲ್ಪ ಈಸಿಯಲ್ಲಿ ಮಾಡೋದು. ಇಲ್ಲಿ ಈಗ ಒಂದು ಬೆಂಚ್ ಇದ್ದರೆ ಬೆಂಚಲ್ಲಿ ಈಗ ಕೂತು, ಸೊ ನಮ್ಮ ಕೈ ಬೆಂಚ್ ಡಿಪ್ ಮಾಡುವಾಗ ತುಂಬ ಶೋಲ್ಡ್ರಿಗಿಂತ ವೈಡ್ ಇಡಬೇಡಿ, ಆದಷ್ಟು ಶೋಲ್ಡರ್ ಲೈನಲ್ಲಿ, ನಮ್ಮ ಶೋಲ್ಡರ್ ಲೈನಲ್ಲೇ ಕ್ಲೋಸ್ ಮಾಡಿ ಇಲ್ಲಿಂದ ಈ ರೀತಿ. ಇನ್ನೂ ಕೆಲವರು ಮಾಡೋ ಮಿಸ್ಟೇಕ್ ಅಂದರೆ ನಮ್ಮ ಹಿಪ್ ಈ ರೀತಿ ತುಂಬ ಮುಂದೆ ತರ್ತೀರಾ ನೀವು, ಮುಂದೆ ತಂದು ಈ ರೀತಿ ಮಾಡ್ತೀರಾ. ಸೊ ಹಾಗೆ ಮಾಡಿದರೆ ನಮ್ಮ ಶೋಲ್ಡರ್ಗೆ ತುಂಬ ಸ್ಟ್ರೆಸ್ ಬೀಳ್ತದೆ. ಸೊ ಹಿಪ್ ಸಹ ಆದಷ್ಟು ಸೀಟಿನ ಹತ್ತಿರ ಹೋಗಿ ಇಲ್ಲಿಂದ ಇಷ್ಟು ಬಂದರೆ ಸಾಕು ಕೆಳಗಡೆ. ಈಗ ಹಿಪ್ ಇಲ್ಲಿ ನೋಡಿ ಕೆಳಗೆ ಈಗ ಮುಟ್ಟುವ ಅಗತ್ಯ, ಇಷ್ಟು ಬಂದರೆ ಸಾಕು. 1 2. ನನ್ನ ಬ್ಯಾಕ್ ನೋಡಿ, ಬ್ಯಾಕ್ ಸ್ಟ್ರೈಟ್ ಇರಬೇಕು. 3 4. ಬ್ಯಾಕ್ ನೀವು ಯಾವತ್ತೀಗ ಆರ್ಚ್ ಮಾಡಿ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿಂದ ಜಸ್ಟ್ ಡಿಪ್ ಆಗಿ ಸ್ಟ್ರೈಟ್ ಡಿಪ್ ಆಗಿ 1 2 3. ಸೊ ಈ ರೀತಿ ವರ್ಕೌಟ್ ನಾವು ಆ್ಯಕ್ಚುಲಿ ನಮ್ಮ ಟ್ರೈಸೆಪ್ಸಿದು ಲಾಸ್ಟ್ ವರ್ಕೌಟ್ ಆಗಿ ಮಾಡೋದು. ಆಗ ನಮ್ಮ ಟ್ರೈಸೆಪ್ಸಿಗೆ ಒಳ್ಳೆ ಪಂಪ್ ಸಿಗ್ತದೆ. ಈ ರೀತಿ ನಾವು ಬೆಂಚ್ ಡಿಪ್ ಮಾಡೋದು. ಈಗ ನಿಮ್ಮದು ಇದೆಲ್ಲ ಸ್ವಲ್ಪ ನಿಮ್ಮ ಶೋಲ್ಡರ್ ಎಲ್ಲ ಸ್ವಲ್ಪ ಸ್ಟ್ರೆಂಥನ್ ಆದ ನಂತರ ನಿಮಗೆ ನಾರ್ಮಲ್ ನಮ್ಮ ಜಿಮ್ಮಿನಲ್ಲಿ ನಾರ್ಮಲ್ ಡಿಪ್ಸ್ ಎಲ್ಲ ಮಾಡ್ತಾರಲ್ಲ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು, ಸೊ ಆ ರೀತಿ ಸಹ ನಿಮಗೆ ನಾರ್ಮಲ್ ಡಿಪ್ಸ್ ಸಹ ಮಾಡ್ಬೋದು. ಸೊ ಇದರಲ್ಲಿ ಮಾಡಿ ಪ್ರಾಕ್ಟೀಸ್ ಆದ ನಂತರ ನಮಗೆ ಅದು ಟ್ರೈ ಮಾಡ್ಬೋದು. ಸೊ ಇದೇ 4 ವರ್ಕೌಟ್ ನಮ್ಮದು ಬಿಗಿನರ್ಸ್ಗೋಸ್ಕರ ಟ್ರೈಸೆಪ್ಸಿಗೆ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.